ಓಕೆ, ಮೌನ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ, ಪ್ರೆಗ್ನೆಂಟ್ ಅಂತ ಸೀರಿಯಲ್ ಅಲ್ಲಿ. ಅಯ್ಯೋ ನಾನು ಅದಕ್ಕೆ ಸುಮ್ಮನೆ ರಿಯಾಕ್ಟ್ ಮಾಡಿಲ್ಲ. ಹೌದು, ನಾನು 2 ನಿಮಿಷ ಗಾಬರಿ ಆದ, ಎಲ್ಲೆಲ್ಲ ಬಂದ್ಬಿಡ್ತು ತಲೆ. ಅಲ್ಲ ಹೆಂಗಂಗ್ ಇದ ಕತೆ 3 ದಿವಸದಿಂದ ಇಲ್ಲೇ ಅವ್ರೆ ಅಂದ್ರೆ ಅದ ಏನು ಹೇಳ್ಕೊಂಡೆ ಇಲ್ಲ. ಅಯ್ಯೋ ನೀರ್ ಕೊಡ್ತೀರಾ ಕುಡಿಯಕ್ಕೆ? ಅಲ್ಲ, ಖುಷಿ ವಿಷಯ. ಖುಷಿ ವಿಷಯ, ನಮಗೆ ಶಾಕ್ ವಿಷಯ ಇದು. ಪ್ರಮೋಷನ್ ಬೇರೆ ಐತಿ, ಆಮೇಲೆ ಏನೋ ಒಂಚೂರು ಓಕೆ, ಇನ್ನು ಸಿನಿಮಾ ರಿಲೀಸ್ ಇನ್ನೂ 15-20 ದಿವಸ ಮೇಡಮ್ ಜೊತೆಲಿ ಇರ್ಬೇಕು. ಆಮೇಲೆ ಸೀರಿಯಲ್ ನಮಗೆ ಅದ್ ಕ್ಯಾರಿ ಮಾಡ್ಬೇಕು. ಅಯ್ಯೋ ನಾವು ಅದು ನೀವೇನ್ ಕ್ಯಾರಿ ಮಾಡ್ಬೇಕು ಅಂತಿಲ್ಲ. ಎಷ್ಟು ಕೇರ್ ತೋರಿಸ್ತಿದಾರೆ ಅವರು. ಅಯ್ಯೋ ಬೇಡಪ್ಪ ಬೇಡಪ್ಪ. ನಾನ್ ಗೊತ್ತವ್ರ ಕೇರ್ ಹೆವಿ ಮಾಡ್ತೀನಿ. ಸೆಟ್ಟಲ್ಲೂ ಅಷ್ಟೇ, ಏನಾರ ಒಂದಿಷ್ಟು ಸ್ಲಿಪ್ಪರ್ ಹರ್ಕೊಂಡು ಹೋಗ್ತಾರೆ, ಇಮಿಡಿಯೇಟ್ಲಿ ಒಂದು 5 ಸ್ವಲ್ಪ ಸ್ಲಿಪ್ಪರ್ ತರಿಸ್ತೀನಿ. ತುಂಬಾ ನೋಡಿ, ಸುಮಾರು ಖರ್ಚು ಮಾಡಿದೀನಿ. ಖರ್ಚು ಮಾಡಿರೋದು ಹೇಳ್ಕೊಬರ್ತೀನಿ, ಸಾರಿ. ಈ ಇಂಟರ್ವ್ಯೂ ನಲ್ಲಿ ನಡೆದಿರೋದೆಲ್ಲ ಕಾಲ್ಪನಿಕ ಅಂತ ಮೌನವ್ರು ಏನಾರು ತಿನ್ಬೇಕು. ₹1 ಚಾಕ್ಲೇಟ್ ತರಿಸ್ಕೊಟ್ಟಿಲ್ಲ, ಉಲ್ಟಾ 5,000 ರೂಪಾಯಿ. ಅವ್ರು ಅದನ್ನೇ ಹೇಳಿದ್ರು, ನೀವು ಕೊಟ್ಟದನ್ನ ಯಾರ ಹತ್ರ ಹೇಳ್ಕೊಳ್ಳಲ್ವಲ್ಲ ಹೆಂಗೆ ಅಂದ್ರು. ಅದಕ್ಕೆ ನಿಮ್ ಇಷ್ಟ, ನೀವೇನು ಅದಕ್ಕೆ ನಾನು ನಿಮ್ಮನ್ನ ₹1 ಚಾಕ್ಲೇಟ್ ಕೊಟ್ಟಿಲ್ಲ, ಈ ತರದ್ ಒಂದಿಷ್ಟು ಕಾಲು ಹೇಳಿತೀನಿ, ಬೇಜಾರಾಗಬೇಡಿ ಅಂದ್ರು. ಅದಕ್ಕೆ ಆಯ್ತು ಹಂಗೆ ಹೇಳಿ, ಜನಕ್ಕೆ ಗೊತ್ತಾಗ್ಬಾರ್ದು ನಾನು ಏನ್ ಮಾಡಿದ್ರು ಗೊತ್ತಾಗ್ಬಾರ್ದು ಅಂತ. ಓಕೆ, ಅಂಡ್ ಅದೇನೊಂದು ಚೂರ್ ಮ್ಯಾರೇಜ್ ಆಗೋದು ಅಂತ ಹೇಳಿದ್ರೆ ಏನದು? ಅಂದ್ರೆ ನಮ್ಗೆ ಮದ್ವೆ ಆಗೋದಕ್ಕೆ ಪರ್ಮಿಷನ್ ಸಿಗ್ತಾ ಇರಲ್ಲ. ಸೊ ನಾವೇನು ಅಂದ್ರೆ ಗ್ಯಾಪ್ ಅಲ್ಲಿ ಒಂದ್ ಚೂರು ರೊಮ್ಯಾನ್ಸ್ ಮಾಡೋಣ ಅಂತ ಅದನ್ನೇ ಚೂರು ಮ್ಯಾರೇಜ್ ಅಂತ ಇದ್ ಮಾಡಿದ್ದಾರೆ. ತಾಳಿ ಕಟ್ಟೋವರೆಗೂ ಪೂರ್ತಿ ಆಗಕ್ಕಾಗಲ್ವಲ್ಲ, ಅಲ್ಲಿವರೆಗೂ ಚೂರ್ ಮ್ಯಾರೇಜ್ ಆಗುವ ಟಚಿಂಗ್ ಅಂತ ಒಂದು ಫೀಲ್ ಅದು. ಆ ತರದ್ದು, ಆ ಟೈಪ್ ಈ ಟೈಪ್ ಅಲ್ಲಿ ಯಾವ ಟೈಪು ಇಲ್ಲ, ಒಂದು ಮುದ್ದಾದ ರೊಮ್ಯಾನ್ಸ್. ಇವ್ರಿಗೆ ಒಂದು ಒಳ್ಳೆ ಡೈಲಾಗ್ ಇದೆ, 23ನೇ ತಾರೀಕು ಒಂದು ಥಿಯೇಟರ್ ನೋಡ್ತಿರಲ್ಲ, ಎಲ್ಲ ಥಿಯೇಟರ್ ನೋಡಿ ಅಂತ ಹೇಳಿ ಇಲ್ಲಿ ಏನ್ ಕೇಳೋಣ ಮತ್ತೆ ನಾವು. ಅಯ್ಯೋ ಅದೇನಿಲ್ಲ, ಒಂದು ಇಂಟೆ ನೋಡಿ, ಹುಡುಗಿರು ರಚಿಗೆ ಇದ್ರೆ ತಗೊಳಕ್ಕಾಗಲ್ಲಪ್ಪ ಅಂತ ಏನೋ ಒಂದಿದೆ, ಒಂದು ಅದ್ರ ಹಿಂದ್ಗಡೆ ಇಷ್ಟುದ್ದ ಒಂದು ಒಳ್ಳೆ ಡೈಲಾಗ್ ಇದೆ, ಅದಲ್ಲ ಅವತ್ತು ನೋಡಿ 23ನೇ ತಾರೀಕು. ಓಕೆ, ಸೊ ನೀವು ಸೀರಿಯಲ್ ನಲ್ಲಿ ಒನ್ ಆಫ್ ದಿ ಟಾಪ್ ಲೀಡ್ ರೋಲ್ಸ್ ಅಲ್ಲಿ ಇರುವಂತವ್ರು, ನಿಮ್ ಫೇವ್ರೆಟ್ ಸೀರಿಯಲ್ ಯಾವುದು? ನಮ್ ಸೀರಿಯಲ್ ಇಲ್ಲಿವರೆಗೂ ನೀವೇ ನೋಡಿ, ನಾವೇ ಸೀನಿಯರ್ಸ್ ಅಲ್ಲಿ ಇಲ್ಲಿವರೆಗೂ ಹಲವಾರು ಕಲರ್ಸ್ ಅಲ್ಲಿ ನಮ್ ರಾಮಾಚಾರಿ ಬಂದ್ಮೇಲೆ ಹಲವಾರು ಸೀರಿಯಲ್ಗಳು ಬಂದ್ರು. ಬಟ್ ಇಲ್ಲಿವರೆಗೂ 4 years, ಆಲ್ಮೋಸ್ಟ್ 4 years ಆಗ್ತಾ ಬಂತು. ಇಲ್ಲಿವರೆಗೂ ಸಸ್ಟೈನ್ ಆಗಿರೋ ಸೀರಿಯಲ್ ಅಂದ್ರೆ ನಮ್ದೆ. ಆಮೇಲೆ ಸಾಕಷ್ಟು ಫ್ಯಾನ್ ಬೇಸ್ ಇರೋಂಥ ಸೀರಿಯಲ್ ನಮ್ದೆ. ಸೊ ನನ್ನ ಸೀರಿಯಲ್ ನಂಗೆ ತುಂಬಾ ಇಷ್ಟ. ಓಕೆ, ನೀವು ಕಾಮಿಡಿ ಕಿಲಾಡಿಗಳು ನೋಡ್ತಾ ಇದ್ರಾ? ಇಲ್ಲ, ಆಕ್ಚುಲಿ ನಾನು ರಿಯಾಲಿಟಿ ಶೋ ಸ್ವಲ್ಪ. ನೀವು ಸೀರಿಯಲ್ ನೋಡ್ತಾ ಇದ್ರಾ? ನಾನು ನೋಡ್ತಾ ಇದ್ದೆ, ರಾಮಾಚಾರಿ ನಾನು ನೋಡಿದ್ದಾರೆ. ನಾನು ನಮ್ ಕಾಮಿಡಿ ಶೋ ತೋರಿಸಿದ್ರು, ನೋಡಿ ಆಕ್ಟ್ ಮಾಡಿದ್ದೀನಿ ಅಂತ. ಅಂದ್ರೆ ನಮ್ ತಾಯಿ ಅವ್ರು ನೋಡ್ತಾ ಇದ್ರು, ಬಟ್ ನಾನು ನನ್ನ ಸೀರಿಯಲ್ ನೋಡ್ತಾ ಇದ್ದಿದ್ದೆ ಅಪರೂಪಕ್ಕೆ. ಸೊ ನೋಡಿದ್ದೀನಿ. ಓಕೆ, ಅಂಡ್ ಈ ಗುಡ್ಡೆ ಮನೆಯ ಒಂದ್ ಸ್ವಲ್ಪ ಇತಿಹಾಸವನ್ನ ನಾವು ಕೇಳ್ತೀವಿ ಅಂತ ಹೇಳಿದ್ರೆ ಏನ್ ಹೇಳ್ತೀರಾ? ಆಕ್ಚುಲಿ ನನಗೆ ಗೊತ್ತಿಲ್ಲ ಇತಿಹಾಸ ಎಲ್ಲ. ನಾನು ಅಂದ್ರೆ ಮೋಸ್ಟ್ಲಿ ನಾನ್ ಕೇಳಿರೋ ಪ್ರಕಾರ ಗುಡ್ಡೆಮನೆ ಅಪ್ಪಯ್ಯ ಗೌಡ್ರು ಅಂದ್ರೇನೆ ಒಂದು ಹೆಸರಿದೆ. ಬಿಕಾಸ್ ನಾವು ಮಡಿಕೇರಿ ಜಂಕ್ಷನ್ ಅಲ್ಲಿ ನೋಡಿದ್ರೆ ಅವ್ರ ಸ್ಟ್ಯಾಚು ಕೂಡ ಇದೆ. ನಾನು ಅದ್ರ ಬಗ್ಗೆ ಯಾವತ್ತು ನಮ್ ತಾತಾಜಿ ಹತ್ರ ಎಲ್ಲ ಕೇಳಲಿಕ್ಕೆ ಹೋಗಿಲ್ಲ. ಬಟ್ ಅದು ನಾನ್ ಎಲ್ರು ಅನ್ಕೊಳ್ತಾರೆ ಅದು ಊರ್ ಇರ್ಬೋದು, ಆತರ ಅಲ್ಲ. ದಟ್ ಈಸ್ ಮೈ ಫ್ಯಾಮಿಲಿ ನೇಮ್. ಅಂದ್ರೆ ನಮ್ ಕೊಡಗಲ್ಲಿ ಗೌಡ್ರಿಗೆ ಅಂದ್ರೆ ಒಂದೊಂದು ಫ್ಯಾಮಿಲಿ ಹೆಸರು ಇರುತ್ತೆ. ಸೊ ಆತರ. ಓಕೆ,